ತಿಪ್ಟೂರಿನಲ್ಲಿ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು. ಅದು ಜ್ಞಾನಧಾರೆ, ಸಮಾಜಕ್ಕೆ ಅರಿವು, ಜನತೆಗೆ ಜ್ಞಾನ ಅನ್ನೋ ಒಂದು ಶೀರ್ಷಿಕೆಯಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವು. ನವೆಂಬರ್ 15ನೇ ತಾರೀಕು ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಮಾಡಿದ ಮೇಲೆ ಸುಮಾರು 4 ಪುಸ್ತಕಗಳ ಪರಿಚಯ ಆಗಿದೆ. ಅದು ಮಕ್ಕಳಿಂದಲೇ ಆಗಿದೆ. ಮರೆಯಲಾದೀತೆ, ಯಾನ, ಇಕಿಗಾಯ್, ಪಲಾಯನ, ಈ 4 ಪುಸ್ತಕಗಳ ಪರಿಚಯವನ್ನ ಮಕ್ಕಳೇ ಅದ್ಭುತವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿ ಅದರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರ ವಿಡಿಯೋಗಳೆಲ್ಲ ನೀವು ಜಾಲತಾಣಗಳಲ್ಲಿ ನೋಡಿರ್ತೀರಾ, ಅಥವಾ ನೋಡಿಲ್ಲದೆ ಇರೋರು ಖಂಡಿತವಾಗಿಯೂ ನೀವು ನೋಡಬೇಕು ಅಂತ ನನ್ನ ಕಳಕಳಿ ಮನವಿ. ಹಾಗೆ ಈ ಕಾರ್ಯಕ್ರಮ ಪ್ರತಿ ತಿಂಗಳು 2ನೇ ಶನಿವಾರ ಸಂಜೆ 6:30ರಿಂದ 7:30ರವರೆಗೆ ಕಲ್ಪತರು ಗ್ರ್ಯಾಂಡ್ ಸಭಾಂಗಣದಲ್ಲಿ ನೆರವೇರುತ್ತೆ. ಪ್ರತಿ ತಿಂಗಳು ಒಬ್ಬೊಬ್ಬ ರಿಸೋರ್ಸ್ ಪರ್ಸನ್ನ ಕರೆಸಿ ಒಂದೊಂದು ಪುಸ್ತಕದ ಪರಿಚಯವನ್ನು ನಾವು ಮಾಡಿಸ್ತಾ ಹೋಗ್ತೀವಿ. ಈ ತಿಂಗಳು 13ನೇ ತಾರೀಕು ಶನಿವಾರ, 2ನೇ ಶನಿವಾರ ಸಂಜೆ 6:30ರಿಂದ 7:30ರವರೆಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಬಸವರಾಜಪ್ಪ ಸರ್ ಅವರು ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಕಲಾ ಆಸಕ್ತರು, ಪುಸ್ತಕದ ಬಗ್ಗೆ ತುಂಬ ಒಲವಿರುವಂಥವ್ರು, ಓದಿನ ಬಗ್ಗೆ ಆಸಕ್ತಿ ಇರುವಂಥವ್ರು, ಕನ್ನಡ ಪ್ರೇಮ ಇರುವಂಥವ್ರು, ಕನ್ನಡದ ಬಗ್ಗೆ ತುಂಬ ಕಳಕಳಿ ಇರುವಂಥವರು ಈ ಥರದ ಕಾರ್ಯಕ್ರಮಗಳನ್ನು ಸದುಪಯೋಗ ಮಾಡ್ಕೊಳ್ಳಿ. ತಿಂಗಳಗಟ್ಟಲೆ ಕೂತ್ಕೊಂಡು ಒಂದು ಪುಸ್ತಕ ಓದೋ ಬದಲು 45 ನಿಮಿಷ ಈ ಕಾರ್ಯಕ್ರಮನ ಅಟೆಂಡ್ ಮಾಡಿ ಇಡೀ ಪುಸ್ತಕದ ಸಾರಾಂಶವನ್ನು ತಿಳ್ಕೊಳ್ಳಿ, ಓದುವಂಥ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಿಮ್ಮೆಲ್ಲ ಸಹಕಾರ ತುಂಬ ಅಗತ್ಯ ಇದೆ. ಹಾಗಾಗಿ ಯಾರಿಗೆ ಇದರ ಬಗ್ಗೆ ಒಲವಿದೆ, ಆಸಕ್ತಿ ಇದೆ, ಆ ಸಾಹಿತ್ಯ ಆಸಕ್ತರು 13ನೇ ತಾರೀಕು ಸಂಜೆ 6:30ರಿಂದ 7:30ರವರೆಗೆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಅದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀವಿ. ನಮಸ್ಕಾರ.